ಎಲ್ರಿಗೂ ಬೆಳಗಿನ ಶುಭೋದಯ. ನೆನ್ನೆ ಗಾಡಿ ಬಿಟ್ಟು ಹೋಗಿದ್ದೆ, ಆದರೂ ಲೋಡ್ ಆಗಿರಲಿಲ್ಲ. ಸರಿ ಆಯಿತು, ಗಾಡಿ ಒಳಗೆ ಹೋಗೋಣ ಅಂತಬಿಟ್ಟು ಸಂದಿಲಾಸ್ ಹೋಗಿ ಸಾಧನೆ ಮಾಡಬೇಕು ಅಂತೇಳ್ಬಿಟ್ಟು ಸಂದಿಲಾಸಿ ಕೊನೆಗೂ ಹೋಗಿ ಸಾಧನೆ ಮಾಡಿಬಿಟ್ಟು ಗಾಡಿ ಹತ್ತದೆ. ಗಾಡಿ ಹತ್ಬಿಟ್ಟು ಸ್ವಲ್ಪ ಗಲೀಜಾಗಿಬಿಟ್ಟು ಅದಕ್ಕೆ ಕ್ಲೀನಾಗಿ ತೊಗೊಂಡು ಸರಿ ಆಯಿತು ಲೋಡ್ಗೆ ಹಾಕಪ್ಪ ಅಂದರು. ಸರಿ ಆಯಿತು, ನೈಟು ಮಾಡಲಿಲ್ಲ, ಇವಾಗಲಾದ್ರು ಲೋಡ್ಗೆ ಹಾಕಪ್ಪ ಅಂತಾರಲ್ಲ ಅನ್ನೋ ಖುಷಿಗೆ ಕ್ಲೀನಾಗಿ ಹಿಂದೆ ಎಲ್ಲ ಸ್ವಲ್ಪ ಗಲೀಜಾಗಿತ್ತು, ಅದಕ್ಕೆ ಹಿಂದೆ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ. ಅಷ್ಟರಲ್ಲಿ ಮಚ್ಚನೂ ಹೋದ. ಸರಿ ಆಯಿತು, ಅವ್ನು ಹೋದ್ಮೇಲೆ ನಂದು ಹಾಕ್ಲೇಬೇಕಲ್ಲ ಅಂತೇಳ್ಬಿಟ್ಟು ನಾನು ಬಂದವನೇ ನನ್ನ ಗಾಡಿ ಹಾಕ್ಬಿಟ್ಟು ಅವರೆಲ್ಲ ಮಾತಾಡ್ಕೊಂಡು ನಿಂತಿದ್ರು. ಅದಕ್ಕೆ ಒಂದು ವೀಡಿಯೋ ಸ್ಟಾರ್ಟ್ ಮಾಡಿದೆ. ಅದಕ್ಕೆ ಒಂದು ಯಾವಾಗಲೂ ಇದ್ದಿದೆ ಅಂತ ಬೈಕೋತಾ ಇದ್ರು. ಸರಿ ಅಂತೇಳ್ಬಿಟ್ಟು ಅಲ್ಲಿಂದ ಬಂದು ಹಚ್ಚ ಹಸಿರು ನನಗೆ ನೋಡೋಕೆ ತುಂಬ ಖುಷಿ ಆಯ್ತಾಯಿತ್ತು. ಅದಕ್ಕೆ ಕುತ್ಕೊಂಡು ಒಂದ್ಸಲಿ ವ್ಯೂ ಎಂಜಾಯ್ ಮಾಡ್ತಾಯಿದ್ದೆ. ಮತ್ತೆ ಕ್ಯಾಮ್ರಾ ಆನ್ ಮಾಡ್ಕೊಂಡು ಅವ್ನು ಮತ್ತೆ ಸ್ಟಾರ್ಟ್ ಆಯ್ತಪ್ಪ ಅಂದರು. ಸರಿ ಆಯಿತು, ಬೈಬೇಡ್ರಿ ಅಂತೇಳ್ಬಿಟ್ಟು ಅಲ್ಲಿಂದ ಸೀದಾ ಹೋದನೆ. ಗಾಡಿ ಲೋಡ್ ಆಗೈತೆ ಅಂತ ನೋಡಿದೆ, ಗಾಡಿ ಲೋಡ್ ಆಗಿತ್ತು. ಹೆಂಗೆ ಆಚೆಗೆ ಹಾಕ್ಬಿಟ್ಟು ಡೋರ್ ಹಾಕ್ಕೊಂಡ ನಮ್ಮ ಮಚ್ಚ. ಅಲ್ಲಿಂದ ಸೀದಾ ಹೊರಡೋಣ ಅಂತೇಳ್ಬಿಟ್ಟು ಬಿಲ್ ಇಸ್ಕೊಳಂತ ಬಿಲ್ ಇಸ್ಕೊಂಡು ಸೀದಾ ಬಿಟ್ಟು ನಮ್ಮ ಅದೃಷ್ಟ ಹೆಂಗೋ ಹೋಗೋಣ ಅಂತೇಳ್ಬಿಟ್ಟು ಹೋಗೋ ಅಷ್ಟರಲ್ಲಿ ನೋಡಿದ್ರೆ ನನಗಿಂತ ಹಿಂದೆ ಲೋಡ್ ಆಗಿದ್ದು ಗಾಡಿ ಹೊರಟ್ಬಿಡ್ತು ಸ್ಪೀಡಾಗಿ. ಅವ್ರನ್ನ ಮೀರ್ಸೋಬೇಕು ಅಂತೇಳ್ಬಿಟ್ಟು ನಾನು ಹೊರಟವನೇ ಸೀದಾ ಬಂದೆ ಗೊರಗುಂಟೆ ಪಳೆಯ ಸಿಗ್ನಲಲ್ಲಿ. ಆ ಕಡೆ ಜಾಮ್ ಆಗಿತ್ತು, ನನ್ನ ಕಡೆ ಹೆಂಗೋ ಜಾಮ್ ಇರಲಿಲ್ಲ, ನನ್ನ ಕಡೆ ಮೂವ್ ಆಯ್ತಾಯಿತ್ತು, ಆ ಕಡೆ ಮೂವ್ ಆಯ್ತಿರಲ್ಲ. ಅದನ್ನೇ ನೋಡಿ ಖುಷಿಪಟ್ಟೆ. ನಮ್ಮ ಕಡೆ ಇವತ್ತಿಲ್ವಲ್ಲ ಅಂತೇಳ್ಬಿಟ್ಟು ಹೊರಡೋಣ ಅಂತೇಳ್ಬಿಟ್ಟು ಹೊರಟೆ. ನನಗೆ ಯಾಕೋ ತುಂಬ ಹೊಟ್ಟೆ ಬೇರೆ ಹಸಿಯೋಕ್ಕೆ ಸ್ಟಾರ್ಟ್ ಆಗೋಯ್ತು. ಸರಿ ಆಯಿತು ಅಂತೇಳ್ಬಿಟ್ಟು ಅಲ್ಲೇ ಹೆಬ್ಬಾರ್ದಲ್ಲಿ ಸೈಡ್ಗೆ ಹಾಕ್ಬಿಟ್ಟು ಊಟ ಮಾಡೋಣ ಫಸ್ಟು, ಆಮೇಲೆ ಮಿಕ್ಕಿದ್ದು ನೋಡೋಣ ಅಂತೇಳ್ಬಿಟ್ಟು ಊಟ ಎಲ್ಲ ಮಾಡ್ಕೊಂಡು ಸೀದಾ ಬಂದವನೇ ಅನ್ಲೋಡ್ ಪಾಯಿಂಟಿಗೆ ಬಂದೆ. ಅನ್ಲೋಡ್ ಪಾಯಿಂಟಿಗೆ ಬಂದು ನೋಡಿದ್ರೆ ಇಲ್ಲೂ ಸಖತ್ತಾಗಿತ್ತು ನೋಡೋಕೆ. ಇವತ್ತು ಎಲ್ಗಪ್ಪ ಬಂದಿದ್ದೀನಿ ಅಂದರೆ ಎಣ್ಣೂರು ಬಂಡೆಗೆ ಬಂದಿದ್ದೀನಿ. ಅದಕ್ಕೆ ವ್ಯೂ ಮಾತ್ರ ಸಖತ್ತಾಗಿತ್ತು. ಅದಕ್ಕೆ ಅವ್ರು ಅನ್ಲೋಡ್ ಮಾಡ್ಕೊತಾರೆ, ನಾನು ಸ್ವಲ್ಪ ಹೊತ್ತು ವಾಕಿಂಗ್ ಮಾಡೋಣ, ಎಲ್ಲ ಹೆಂಗೈತೆ ನೋಡೋಣ ಅಂತೇಳ್ಬಿಟ್ಟು ನೋಡ್ಕೊಂಡು ಅಲ್ಲಿಂದ ಸೀದಾ ಅನ್ಲೋಡ್ ಮಾಡ್ಕೊಂಡು ಬಿಟ್ಟೆ. ಅನ್ಲೋಡ್ ಮಾಡೋರಂತೂ ತುಂಬ ಒಳ್ಳೆ ಮನುಷ್ಯರು. ಅದಕ್ಕೆ ಅನ್ಲೋಡ್ ಮಾಡ್ಕೊಂಡು ಬಿಟ್ಟವನೇ ಸೀದಾ ಬಂದು ಭಯಂಕರ ಬಿಸಿಲು ಹೊಡಿತಾಯಿತ್ತು, ನನಗೂ ತಡೆಯೋಕ್ಕಾಗಲಿಲ್ಲ. ಅದಕ್ಕೆ ಸೈಡ್ಗೆ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ನೈಸ್ ರೋಡಲ್ಲಿ ನೆರಳಿಗೆ ಸೈಡ್ಗೆ ಹಾಕ್ಬಿಟ್ಟು ಕೆಳಗೆ ಕೂತ್ಕೊಂಡು ಆರಾಮಾಗಿ ಸ್ವಲ್ಪ ಹೊತ್ತು ರೆಸ್ಟ್ ತಂದೆ. ಯಾಕೆಂದರೆ ಡ್ರೈವರ್ ಲೈಫು ಒಳಗೆ ಇಂಜಿನು ಕಾವು ಆಚೆನೂ ಕಾವು. ಅದಕ್ಕೆ ಸರಿ ಆಯ್ತು ಅಲ್ಲಿಂದ ಸೀದಾ ಫ್ಯಾಕ್ಟ್ರಿ ಬಂದ್ಬಿಟ್ಟು ಗಾಡಿ ಹಾಕ್ಬಿಟ್ಟು ಹೊರಟೆ. ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ,